ರಾಜ್ಯದಲ್ಲಿ ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮುಂದುವರಿತಾ ಇದೆ. ಖರ್ಗೆ ಹೊತ್ತಿಸಿದಂತಹ ಕಿಡಿ ಸಂಘರ್ಷಕ್ಕೂ ಈಗ ಎಡೆಮಾಡಿಕೊಟ್ಟಿದೆ. ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಗೆ ಮುಂದುವರಿತಾ ಇದೆ. ದಲಿತ ಸಂಘಟನೆಗಳಿಗೆ ಪ್ರಾಯೋಜಕತ್ವ ನಾನೇ ಅನ್ನುವಂತಹ ಒಂದು ಕಡೆ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. ಪ್ರಾಯೋಜಕತ್ವ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೌದು, ದಲಿತ ಸಂಘಟನೆಗಳಿಗೆ ನನ್ನದೇ ಪ್ರಾಯೋಜಕತ್ವ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಆರ್ಎಸ್ಎಸ್ಗೆ ಯಾರಿಂದ ಪ್ರಾಯೋಜಕತ್ವ ಇಲ್ವಾ? ಇದು ಪ್ರಿಯಾಂಕ್ ಖರ್ಗೆ ಅವರ ಆಕ್ರೋಶ. ಆರ್ಎಸ್ಎಸ್ಗೆ ಎಲ್ಲಿಂದ ದುಡ್ಡು ಬರುತ್ತೆ? ಅದು ರಿಜಿಸ್ಟರ್ ಸಂಸ್ಥೆನ. ಟ್ಯಾಕ್ಸ್ನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆರ್ಎಸ್ಎಸ್ ರಿಜಿಸ್ಟರ್ ಕೂಡ ಮಾಡಿಲ್ಲ. ಎಳೆಯಾಗಿ ಪ್ರಶ್ನೆಯನ್ನ ಈಗ ಎತ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ. ರಿಜಿಸ್ಟರ್ ಆಗಿದ್ರೆ ಅದರ ಪ್ರತಿಯನ್ನ ತೋರಿಸಲಿ ಅಂತ ಪ್ರಿಯಾಂಕ್ ಖರ್ಗೆ ಸವಾಲನ್ನು ಎಸ್ತಿದ್ದಾರೆ. ನನಗೆ ಮತ್ತು ನನ್ನ ಕುಟುಂಬಕ್ಕೆ ಆರ್ಎಸ್ಎಸ್ ಕಾರ್ಯಕರ್ತರ ಬೆದರಿಕೆ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ಸಂತೋಷ್ ಲಾಡ್, ದಿನೇಶ್ ಗುಂಡೂರಾವ್ ಹಲವು ಕೈ ನಾಯಕರ ವಿರುದ್ಧ ಬಿಜೆಪಿಗರಿಂದ ಆರೋಪ ಈಗ ಇದೆ. ಆರ್ಎಸ್ಎಸ್ ಅಧಿಕೃತ ಸಂಸ್ಥೆ ಅಂತ ದಾಖಲೆ ನನ್ನ ಮುಖದ ಮೇಲೆ ಬಿಸಾಡಿ ಆರ್ಎಸ್ಎಸ್ ಕಾರ್ಯಕರ್ತರು ಬಿಜೆಪಿ ಮುಖಂಡರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಒಂದು ಕಡೆ ಈಗ ಕಿಡಿಕಾರ್ತಾ ಇದ್ದಾರೆ. ಆರ್ಎಸ್ಎಸ್ ರಿಜಿಸ್ಟರ್ ಸಂಸ್ಥೆನ ಟ್ಯಾಕ್ಸ್ನಿಂದ ತಪ್ಪಿಸಿಕೊಳ್ಳಕ್ಕೆ ರಿಜಿಸ್ಟರ್ ಮಾಡಿಸಿಲ್ಲ. ಮತ್ತೊಂದು ಕಡೆ ಅವರು ಸಂವಿಧಾನವನ್ನು ಒಪ್ಕೊಳ್ಳಲ್ಲ, ತ್ರಿವರ್ಣ ಧ್ವಜವನ್ನು ಒಪ್ಕೊಳ್ಳಲ್ಲ. ಹೀಗೆ ಸಾಕಷ್ಟು ಆರ್ಎಸ್ಎಸ್ ಮೇಲೆ ಆರೋಪಗಳನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ಅನೇಕ ಘಟಾನುಘಟಿ ಕಾಂಗ್ರೆಸ್ ಲೀಡರ್ಗಳು ಆರೋಪಗಳನ್ನು ಮಾಡ್ತಾನೆ ಬರ್ತಾ ಇದ್ರು. ಮತ್ತೊಂದು ಕಡೆ ಈ ಆರ್ಎಸ್ಎಸ್ಗೆ ವಿರುದ್ಧವಾಗಿ ಭೀಮ್ ಆರ್ಮಿಯನ್ನು ನಾನು ಫೀಲ್ಡಿಗೆ ಇಳಿಸ್ತೀನಿ, ಹೌದು ನನ್ನದೇ ಪ್ರಾಯೋಜಕತ್ವ ಅಂತ ಅಂದ್ಕೊಳ್ಳಿವಿ. ಒಂದು ಕಡೆ ಈಗೇನೀಗ ದಲಿತ ಸಂಘಗಳಿಗೆ ನನ್ನದೇ ಪ್ರಾಯೋಜಕತ್ವ ಅಂತ ಅಂದ್ಕೊಳ್ಳಿ, ಹೌದು ಏನಿವಾಗ ಈ ರೀತಿಯಾದಂತಹ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಎತ್ತಿದ್ದಾರೆ. ಅದರ ಜೊತೆಗೇ ಆರ್ಎಸ್ಎಸ್ ಯಾಕೆ ರಿಜಿಸ್ಟರ್ ಮಾಡಿಲ್ಲ? ರಿಜಿಸ್ಟರ್ ಸಂಸ್ಥೆ ಅಂತ ನೀವು ಆಗಿದ್ದರೆ ಅದರ ಪ್ರತಿಯನ್ನು ನನಗೆ ಕೊಡಿ, ನನ್ನ ಮುಖದ ಮೇಲೆ ಬಿಸಾಡಿ. ಈ ರೀತಿಯಾದಂತಹ ಒಂದಿಷ್ಟು ಪ್ರಶ್ನೆಗಳನ್ನು ಆರ್ಎಸ್ಎಸ್ಗೆ ಈಗ ಎತ್ತಿದ್ದಾರೆ. ಜೊತೆಗೆ ಬಿಜೆಪಿ ಮುಖಂಡರಿಗೂ ಪ್ರಶ್ನೆಯನ್ನು ಈಗ ಕೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆನಂದ ನಂದಗುಡಿ ಕೊಡ್ತಾ ಹೋಗ್ತಾರೆ. ಆನಂದ, ಖರ್ಗೆ ಹೊತ್ತಿಸಿದಂತಹ ಕಿಡಿ ಒಂದು ಕಡೆ ಈಗ ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ಸಂಘರ್ಷಕ್ಕೆ ಈಗ ಎಡೆಮಾಡಿಕೊಟ್ಟಿದೆ. ಮತ್ತೊಂದು ಕಡೆ ಇದು ರಿಜಿಸ್ಟರ್ ಕಂಪ್ನಿನ. ಯಾಕೆ ಇವರು ಸಂವಿಧಾನ ಒಪ್ಕೊಳ್ಳಲ್ಲ, ಟ್ಯಾಕ್ಸ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ರೀತಿಯಾದಂಥ ಮಾಡ್ತಾ ಇರೋದ? ಹೀಗೆ ಅನೇಕ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಎಲ್ಲಿಗೆ ಹೋಗಿ ನಿಲ್ಬೋದು ಈ ಸಂಘರ್ಷ ಅಂತ ಆನಂದ್? ಸಚಿನ್, ಪ್ರಮುಖವಾಗಿ ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಏನ್ ನಡೆಯುತ್ತೆ ಅನ್ನೊಂದು ಕುತೂಹಲ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರತಕ್ಕಂಥದ್ದು. ಪ್ರಮುಖವಾಗಿ ನವೆಂಬರ್ 2ನೇ ತಾರೀಕು ಅನುಮತಿಗಾಗಿ ಒಂದು ಕಡೆ ಆರ್ಎಸ್ಎಸ್ ನವರು ಅರ್ಜಿಯನ್ನು ಹಾಕೊಂಡಿದ್ದಾರೆ, ಮತ್ತೊಂದು ಕಡೆ ಭೀಮ್ ಆರ್ಮಿ ಅವರು ಕೂಡ ಅರ್ಜಿಯನ್ನು ಹಾಕೊಂಡಿರ್ತಕ್ಕಂಥದ್ದು. ಸದ್ಯ ಜಿಲ್ಲಾಧಿಕಾರಿಗಳ ಮುಂದೆ ಈ ಎರಡು ಅರ್ಜಿನೂ ಕೂಡ ಪರಿಶೀಲನೆಗಿದೆ. ಹಾಗಾಗಿ ಈ ಎರಡು ಅರ್ಜಿಗೆ ಮಾನ್ಯತೆಯನ್ನ ಕೊಡ್ತಾರಾ ಅಥವಾ ಒಬ್ಬರಿಗೆ ಮಾತ್ರ ಮಾನ್ಯತೆಯನ್ನ ಕೊಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಜೊತೆಗೆ ಕೋರ್ಟ್ ನಲ್ಲೂ ಕೂಡ ಈ ವಿಚಾರ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಂತಿಮವಾಗಿ ಕೋರ್ಟ್ ಏನ್ ನಿರ್ಧಾರ ಮಾಡುತ್ತೋ ಅದರ ಮೇಲೆ ಪಥಸಂಚಲನದ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಕಡೆ ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಏನೀಗ ಅಡ್ಡಿಯನ್ನ ಮಾಡಲಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಮರ್ಥನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆರ್ಎಸ್ಎಸ್ ಒಂದು ರಿಜಿಸ್ಟರ್ ಸಂಸ್ಥೆ ಅಲ್ಲ, ಹಾಗೇನಾದ್ರೂ ರಿಜಿಸ್ಟರ್ ಆಗಿದ್ರೆ ಅದರ ಒಂದು ಪ್ರತಿಯನ್ನ ತಂದು ನನ್ನ ಮುಖಕ್ಕೆ ಸೇರಿ ನಾನೇನು ಮಾತನಾಡೋದೇ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇಡೀ ಆ ಒಂದು ಆರ್ಎಸ್ಎಸ್ಗೆ ಬೇರೆ ಬೇರೆ ಮೂಲಗಳಿಂದ ಆದಾಯ ಬರ್ತಾ ಇದೆ. ಅದಕ್ಕೆ ಒಂದು ಟ್ಯಾಕ್ಸ್ ಅನ್ನ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಅವರು ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ ಅನ್ನೋದು ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಪ್ರಮುಖವಾಗಿ ಆರ್ಎಸ್ಎಸ್ ಏನೀಗ ಪಥಸಂಚಲನ ಮಾಡ್ತಕ್ಕಂಥ ಒಂದು ದಿನದಂದೇ ದಲಿತ ಸಂಘಟನೆಗಳು ಕೂಡ ಪಥಸಂಚಲನಕ್ಕೆ ಮುಂದಾಗಿದ್ವು. ಆ ದಲಿತ ಸಂಘಟನೆಗಳಿಗೆ ಪ್ರಾಯೋಜಕತ್ವ ನಮ್ಮದೇ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಒಪ್ಕೊಂಡಿರ್ತಕ್ಕಂಥದ್ದು. ಹೌದು, ಭೀಮ್ ಪ್ಯಾಂಥರ್ ಸೇರಿದಂತೆ ದಲಿತ ಸಂಘಟನೆಗಳಿಗೆ ನನ್ನದೇ ಪ್ರಾಯೋಜಕತ್ವ ಅಂದುಕೊಳ್ಳಿ ಅಂತ ನೇರವಾಗಿ ಅವರು ಒಂದು ಸಂಘಟನೆಗಳಿಗೆ ಸಪೋರ್ಟ್ ಮಾಡ್ತಿರೋರ ಬಗ್ಗೆ ಬಹಿರಂಗವಾಗಿ ಅವರು ಒಪ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ಮುಂದೆ ಯಾವ ರೀತಿಯ ಒಂದು ರಾಜಕೀಯ ಸ್ವರೂಪವನ್ನ ಈ ಒಂದು ಪಥಸಂಚಲನ ವಿಚಾರ ಪಡೆದುಕೊಳ್ಳುತ್ತಾ ಅನ್ನೋ ಕುತೂಹಲ ಸದ್ಯಕ್ಕೆ ಕಾಡ್ತಾ ಇರತಕ್ಕಂಥದ್ದು. ಸದ್ಯ ಈಗಾಗಲೇ ರಾಜ್ಯಾದ್ಯಂತ ಆರ್ಎಸ್ಎಸ್ ಒಂದು ಚಟುವಟಿಕೆಗಳಿಗೆ ಸರ್ಕಾರಿ ಜಾಗಗಳಲ್ಲಿ ನಿರ್ಬಂಧ ಇರತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿದೆ. ಆದರೂ ಕೂಡ ಅಲ್ಲೊಂದು ಇಲ್ಲೊಂದು ಕಡೆ ಪಥಸಂಚಲನ ನಡೀತಾ ಇರತಕ್ಕಂಥದ್ದು, ಅದು ಕೂಡ ಪೊಲೀಸ್ ಅನುಮತಿ ಇಲ್ಲದೆ. ಹೀಗಾಗಿ ಮುಂದೆ ರಾಜಕೀಯವಾಗಿ ಮತ್ತೆ ಆಡಳಿತಾತ್ಮಕವಾಗಿ ಅಥವಾ ಆರ್ಎಸ್ಎಸ್ ಮೇಲೆ ಯಾವ ರೀತಿಯ ಒಂದು ಕಾನೂನು ಕ್ರಮವನ್ನ ಸರ್ಕಾರ ತೆಗೆದುಕೊಳ್ಳುತ್ತಾ ಅಂತ ಕಾದು ನೋಡಬೇಕಾಗುತ್ತೆ. ಸದ್ಯ ನವೆಂಬರ್ 2ನೇ ತಾರೀಕು ಆರ್ಎಸ್ಎಸ್
ಪಥಸಂಚಲನ ಚಿತ್ತಾಪುರದಲ್ಲೇ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿರ್ತಕ್ಕಂಥದ್ದು. ಸುಮಾರು 50,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸೇರಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಕಡೆ ಭೀಮ್ ಆರ್ಮಿ ಮತ್ತೆ ದಲಿತ ಪ್ಯಾಂಥರ್ ಸೇರಿದಂತೆ ಕೆಲವು ದಲಿತ ಸಂಘಟನೆಗಳು ಕೂಡ ಅದಕ್ಕೆ ಪೈಪೋಟಿಯನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ RSSಗೆ ತದ್ವಿರುದ್ಧವಾಗಿ ಇವರು ಒಂದು ರೋಡ್ ಶೋ ಮಾಡೋದಕ್ಕೂ ಕೂಡ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ನವೆಂಬರ್ 2ನೇ ತಾರೀಕು ಅಲ್ಲಿ ನಡೆಯುತ್ತಾ ಇಲ್ವಾ ಅನ್ನೋ ಕುತೂಹಲ ಒಂದು ಕಡೆ ಮನೆ ಮಾಡಿದೆ. ಮತ್ತೊಂದೆಡೆ ಈಗಾಗಲೇ ನಾನು ಹೇಳಿದಂತೆ ಜಿಲ್ಲಾಧಿಕಾರಿಗಳಿಗೆ ಎರಡೂ ಕಡೆಯಿಂದ ಅರ್ಜಿ ಹೋಗಿದೆ. ಹಾಗಾಗಿ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಎರಡೂ ಒಂದು ಸಂಘಟನೆಗಳಿಗೂ ಅನುಮತಿ ನಿರಾಕರಣೆ ಮಾಡಬಹುದು ಅಥವಾ ಕೋರ್ಟ್ಗೆ ಒಂದು ಅಫಿಡವಿಟ್ ತಿಳಿಸಿ ವಾಸ್ತವ ಒಂದು ಪರಿಸ್ಥಿತಿಯನ್ನ ಕೋರ್ಟ್ ಗಮನಕ್ಕೆ ತಂದು ಅಂತಿಮವಾಗಿ ಕೋರ್ಟೇ ಈ ಒಂದು ತೀರ್ಪನ್ನ ತಿಳಿಸಲಿ, ಅಂತಿಮವಾಗಿ ಕೋರ್ಟೇ ತೀರ್ಮಾನ ಮಾಡಲಿ ಅನ್ನೋ ಒಂದು ವಿಚಾರವನ್ನ ಕೋರ್ಟ್ಗೂ ಕೂಡ ಬಿಡ್ತಕ್ಕಂಥ ಸಾಧ್ಯತೆ ಇದೆ. ಸಚಿನ್, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪರ್ಮಿಷನ್ ತಗೊಳ್ಳಿ. ಪರ್ಮಿಷನ್ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದಾರೆ ಅಂದ್ರೆ ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಾನೆ ಇವ್ರದ್ದು ಉದ್ದೇಶ. ಏನಾದ್ರೂ ರಿಜಿಸ್ಟರ್ ಆಗ್ಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಇರ್ಬೋದು, ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಟೆಂಡರ್ ಇರಬಹುದು, NGO ಆಕ್ಟ್ ಟೆಂಡರ್ ಇರಬಹುದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರಬಹುದು, ಎಲ್ಲಾನು ನೀವು ಕೊಡಬೇಕಾಗುತ್ತಲ್ಲ. ಅದಕ್ಕೆ ಅವ್ರು ರಿಜಿಸ್ಟರೇ ಆಗ್ತಾ ಇಲ್ಲ, ಯಾರು ಮಾಡಂಗಿಲ್ಲ. ರೋಡ್ನಲ್ಲಿ ಮಾಡ್ತಾ ಇದ್ರೆ ಪರ್ಮಿಷನ್ ತಗೊಳ್ಳಿ, ಪರ್ಮಿಷನ್ ಕೊಟ್ರೆ ಮಾಡಿ, ಕೊಟ್ಟಿಲ್ಲ ಅಂದ್ರೆ ಬಿಡಿ. ಆಸ್ ಸಿಂಪಲ್ ಆಸ್ ದಟ್ ಅಲ್ಲ. ಕಾಂಪ್ಲಿಕೇಶನ್ ಏನ್ ಗೌಡ್ರೆ ಇದರಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್ಕಾರದ ಒಂದು ಆದೇಶ ಇದೆ, ಆ ಆದೇಶ ಪಾಲನೆ ಮಾಡಲ್ಲ ಅಂದ್ರೆ ಯಾವುದೇ ಸಮುದಾಯದವ್ರು ಇರ್ಬೋದು, ಯಾವುದೇ ಧರ್ಮದಿರ್ಬೋದು, ಎಲ್ಲರಿಗೂ ಕೂಡ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಪ್ಲೈಸ್. ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದಾರೆ ಅಂದ್ರೆ ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಾನೆ ಇವ್ರದ್ದು ಉದ್ದೇಶ. ಏನಾದ್ರೂ ರಿಜಿಸ್ಟರ್ ಆಗ್ಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು.